ಸುವರ್ಣ. ಮಿಲನ 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 ಮಿಲನ. ಅಪ್ಪ ಅಪ್ಪ ಅಪ್ಪ, ಇಲ್ಲಿದ್ದೀನಿ ಮಗಳೇ. ಅಪ್ಪ, ನನ್ನ ಅನುಮಾನ ನಿಜ ಆಯ್ತಪ್ಪ. ಯಾವ ಅನುಮಾನ ಕಣ? ಅದೇ ಪ್ರಾರ್ಥನಾ ಬಗ್ಗೆ. ನೆನ್ನೆ ನಾವೆಲ್ ಓದ್ತಾ ಕಥಾನಾಯಕಿಗೂ ಪ್ರಾರ್ಥನಾಗೂ ಸೇಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ನಿಂಗೆ ನೆನಪಿದ್ಯಾ? ಹೌದು. ಅದು ನಿಜ ಅಂತ ಪ್ರೂವ್ ಆಯ್ತಪ್ಪ. ಏನು ಹೇಳ್ತಾ ಇದೀಯಮ್ಮ? ಹಾಗಾದ್ರೆ ಪ್ರಾರ್ಥನಾಗ ಏನಾಗಿದೆ? ಅಪ್ಪ, ಪ್ರಾರ್ಥನಾಗ ಏನೂ ಆಗಿಲ್ಲ, ನೀನು ಸಮಾಧಾನ ಮಾಡ್ಕೊ. ಎಲ್ಲ ವಿಷಯ ನಾನು ವಿವರವಾಗಿ ಹೇಳ್ತೀನಿ. ನಿನ್ನೆ ಕಾದಂಬರಿ ಓದಿದ್ಮೇಲೆ ನಂಗೆ ಯಾಕೋ ಮನ್ಸು ತಡಿಲಿಲ್ಲ. ಅದಕ್ಕೆ ಬೆಳಿಗ್ಗೆನೆ ಲೈಬ್ರರಿಗೆ ಹೊರಟ್ಬಿಟ್ಟೆ. ಏನು ನೀನು ನನಗೂ ಹೇಳ್ದೆ ಹೋಗಿದ್ಯಾ ಲೈಬ್ರರಿಗೆ? ಅಲ್ಲ, ಅಂತ ಅರ್ಜೆಂಟ್ ಏನಿತ್ತು ಅಂತ? ನಿನ್ಗೆ ಯಾವ ಪುಸ್ತಕ ಬೇಕು ಇಲ್ಲೇ ತಂದು ಕೊಡ್ತೀನಿ, ಓದ್ಕೊಂತ ಹೇಳಿದ್ನೋ ಇಲ್ವೋ? ಬಸ್ರಿ ಹೆಂಗ್ಸ್ಕೊಳೋ ನೀನು, ಹೀಗೆಲ್ಲ ಓಡಾಡಬಾರ್ದು. ಅಪ್ಪ, ನನ್ನ ಮಾತು ಕೇಳಪ್ಪ. ಮೊದಲು ನನ್ನ ಮಾತು ಕೇಳಿ ನೀನು. ಸರಿ ಆಯ್ತು, ಸಾರಿ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. ಆದರೆ ನೀನು ಬೇಜಾರು ಮಾಡ್ಕೋಬೇಡ. ಕಾದಂಬರಿಲಿ ಓದಿದ ಪಾತ್ರಕ್ಕೂ ಪ್ರಾರ್ಥನಾ ಬಿಹೇವಿಯರ್ಗೂ ಸಿಮಿಲಾರಿಟೀಸ್ ಇದೆ ಅಂತ ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ಹೆಚ್ಚಾಗಿ ಓದಿ ತಿಳ್ಕೊಳ್ಳೋಣ ಅಂತ ಲೈಬ್ರರಿಗೆ ಹೋಗಿದ್ದೆ. ಕೆಲವೊಂದ್ಸಲ ಮನಸ್ಸಿಗೆ ತನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ, ತನ್ನ ಸುತ್ತಮುತ್ತ ಯಾರೋ ಇದ್ದಾರೆ ಅಂತ ಅನ್ಸುತ್ತಂತೆ. ಅದೇ ಪ್ರಾಬ್ಲಮ್ ಪ್ರಾರ್ಥನಾಗೂ ಆಗ್ತಿರೋದು. ಅಯ್ಯೋ, ಹಾಗಾದ್ರೆ ಈಗ ಅದಕ್ಕೆ ಏನಮ್ಮ ಪರಿಹಾರ? ಪರಿಹಾರ ತುಂಬ ಸಿಂಪಲ್ ಅಪ್ಪ. ಈ ಥರ ಪ್ರಾಬ್ಲಮ್ ಇರೋರನ್ನ ಭೇದ ಭಾವ ಮಾಡದೆ ನಮ್ಮಲ್ಲೇ ಒಬ್ರು ಅನ್ನೋ ಹಾಗೆ ಟ್ರೀಟ್ ಮಾಡಬೇಕು. ಅವ್ರ ಪ್ರಾಬ್ಲಮ್ಸ್ನ ಕೇಳಿಸ್ಕೊಂಡು ಅದಕ್ಕೆ ಸೂಟಬಲ್ ಸೊಲ್ಯೂಷನ್ಸ್ ಕೊಡಬೇಕು. ಹಾಗಾದ್ರೆ ನಮ್ಮ ಪ್ರಾರ್ಥನಾಗೆ ಆದಷ್ಟು ಬೇಗ ಈ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ಲ? ಅಪ್ಪ, ಪ್ರಾರ್ಥನಾಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಯಾಕೋ? ಯಾಕಂದ್ರೆ ಈಗಾಗಲೇ ಅವಳಿಗೆ ಎಕ್ಸ್ಪರ್ಟ್ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಯಾರದು? ಬೇರೆ ಯಾರೂ ಅಲ್ಲಪ್ಪ, ಭಾವ. ಸಮರ್ಥನ? ಏನಮ್ಮ ನೀನು ಹೇಳ್ತಿದ್ಯಾ? ತುಂಬ ಕನ್ಫ್ಯೂಷನ್ ಆಗ್ತಿದೆ ಅಲ್ಲ, ನಾನು ಹೇಳ್ತೀನಿ ಕೇಳು. ಪ್ರಾರ್ಥನೆನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಅವಳಿಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಭಾವಾಗ ಗೊತ್ತಾಯ್ತು. ಅದಕ್ಕೆ ಅವಳು ಹೇಳಿದ್ದಕ್ಕೆ ಅವಳು ಮಾಡಿದ್ದಕ್ಕೆ ಎಲ್ಲ ಸಪೋರ್ಟ್ ಮಾಡಿದ್ರು. ಅವಳ ಪ್ರಾಬ್ಲಮ್ ಏನು ಅಂತ ಅವಳಿಗೆ ಅರ್ಥ ಮಾಡಿಸೋ ಪ್ರಯತ್ನನೂ ಪಟ್ರು. ಸಕ್ಸಸ್ಸು ಆದ್ರು. ಈಗ ನಿಧಾನವಾಗಿ ಅವಳು ರಿಕವರ್ ಆಗ್ತಿದ್ದಾಳೆ. ಹೌದಾ? ಇದೆಲ್ಲ ನಿಮ್ಗೆ ಹೇಗಪ್ಪ ಗೊತ್ತು? ಲೈಬ್ರರಿಲಿ ಓದಿದ ಬುಕ್ಕಲ್ಲಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬರ್ದಿದ್ರು. ಇದೇ ಸೊಲ್ಯೂಷನ್ನೇ ಭಾವ ಪ್ರಾರ್ಥನಾ ವಿಷಯದಲ್ಲೂ ಫಾಲೋ ಮಾಡ್ತಿರೋದು. ಇದು ನಮಗೆ ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಬೆಂಗಳೂರಿಗೆ ಹೋದಾಗ ಭಾವನ್ ಬಿಹೇವಿಯರ್ ವಿಚಿತ್ರ ಅನಿಸ್ತಿದ್ದು. ಪ್ರಾರ್ಥನಾಗೋಸ್ಕರ ಸಮರ್ಥ ಅದು ಎಷ್ಟು ಶ್ರಮ ಪಟ್ಟಿದ್ದಾನಮ್ಮ. ಪಾಪ ಅವನು ತಪ್ಪು ತಿಳ್ಕೊಂಡ್ಬಿಟ್ವಲ್ಲಮ್ಮ ನಾವು. ಹೌದಪ್ಪ, ಭಾವ ನಿಜವಾಗ್ಲೂ ಗ್ರೇಟ್. ಅವ್ರಿಗೆ ಫೋನ್ ಮಾಡಿದ್ಮೇಲೆ ಎಲ್ಲ ವಿಷಯನೂ ಗೊತ್ತಾಯ್ತು. ಪ್ರಾರ್ಥನಾ ನಿಮ್ಮನ್ನು ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದಾಳೆ ಅಂತ ಹೇಳಿದೆ. ಒಳ್ಳೆ ಕೆಲಸ ಮಾಡಿದೆ ಮಗಳೇ. ಆದರೆ ಸಮರ್ಥು ಈ ವಿಷಯ ನಮ್ಮ ಹತ್ರ ಯಾಕೆ ಮುಚ್ಚಿಟ್ಟ? ನಮ್ಮ ಹತ್ರ ಹೇಳಿದಿದ್ರೆ ಕೆಲಸ ಇನ್ನೂ ಸುಲಭ ಆಗ್ತಿತ್ತಲ್ಲ. ಇಲ್ಲಪ್ಪ, ಇನ್ನೂ ಕಾಂಪ್ಲಿಕೇಟ್ ಆಗ್ತಿತ್ತು. ನಾವೆಲ್ಲ ವಿನಾಕಾರಣ ಗಾಬರಿ ಆಗ್ತಿದ್ವಿ ಅಷ್ಟೇ. ಹಾ, ಅದು ನಿಜ ಅನ್ನು. ಇಷ್ಟು ವರ್ಷ ಅವ್ರ ವಿಷಯದಲ್ಲಿ ತಗೊಂಡಿರೋ ನಿರ್ಧಾರ ಅವ್ರಿಗೆ ಯಾವ ರೀತಿ ಸಹಾಯ ಆಗಿದೆ? ಸಹಾಯಕ್ಕಿಂತ ತೊಂದರೆನೇ ಜಾಸ್ತಿ ಆಗಿದೆ. ಅದಕ್ಕೆ ಅನ್ಸುತ್ತೆ ಎಲ್ಲ ವಿಷಯ ನಮ್ಮಿಂದ ಮುಚ್ಚಿಟ್ಟು ಅವನು ಒಬ್ಬನೇ ನಿಭಾಯಿಸಿದ್ದಾನೆ. ಇರ್ಬೋದೇನೋಪ್ಪ, ಆದರೂ ಭಾವನ್ ಪೇಷನ್ಸ್ನ ಮೆಚ್ಚಲೇಬೇಕಪ್ಪ. ಪ್ರಾರ್ಥನೆನ ಮಗು ಥರ ನೋಡ್ಕೋತಿದ್ದಾರೆ. ಈಗ ಅವಳನ್ನ ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಇಂಪಾರ್ಟೆಂಟ್ ಅಲ್ಲ. ಮಗಳೇ, ಇಂಥ ಅಳಿಯನ ಪಡೆಯೋಕ್ಕೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೀನಮ್ಮ. ಪ್ರಾರ್ಥನಾಗೋಸ್ಕರ ಏನು ಮಾಡಿಲ್ಲ ಅಂತ ಕೊರಗ್ತಿದ್ನಲ್ಲ, ಇಂಥ ಹುಡುಗನ ಮದುವೆ ಮಾಡಿಕೊಟ್ನಲ್ಲ, ಅದೇ ನನ್ನ ಸೌಭಾಗ್ಯ. ನಿಜಪ್ಪ, ಪ್ರಾರ್ಥನೆಗೋಸ್ಕರ ಭಾವ ಇಷ್ಟೆಲ್ಲ ಮಾಡಿದ್ದಾರೆ. ಅದೇ ಅವರಿಬ್ರು ಕಾಪಾಡುತ್ತೆ. ಹೌದು ಕಣ, ನಿನ್ನ ಮಾತು ಸತ್ಯ. ಅವ್ರು ಎಲ್ಲೇ ಇರಲಿ, ಖುಷಿಯಾಗಿರ್ಲಿ. ಅವರಿಬ್ರು ಪ್ರೀತಿ ಹೀಗೆ ಇರಲಿ. ಹಲೋ, ಸಂಜಯ್ ಅವರಾ? ಹೌದು, ನಾನು ಅರ್ಥನ್ ಸ್ಕೂಲ್ನ ಹೆಡ್ ಮಿಸ್ ಮಾತಾಡ್ತಿರೋದು. ಹೇಳಿ ಮೇಡಮ್. ಅರ್ಥನ್ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಅರ್ಥಳ ಬಿಹೇವಿಯರ್ ಇತ್ತೀಚೆಗೆ ಯಾಕೋ
ಕಂಟ್ರೋಲ್ಗೆ ಬರ್ತಾ ಇಲ್ಲ. ಏನಾಯ್ತು? ತುಂಬಾ ತಲಹಾಟೆ ಆಗ್ಬಿಟ್ಟಿದ್ದಾಳೆ ಈಗ. ಪಾಠದ ಕಡೆ ಗಮನನೇ ಇಲ್ಲ. ಈ ಏಜಲ್ಲಿ ಇದೆಲ್ಲ ಕಾಮನ್ ಅಲ್ವಾ ಮೇಡಮ್? ಅದೇನೋ ನಿಜ, ಆದ್ರೆ ಇತ್ತೀಚೆಗೆ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ. ಟೀಚರ್ಗೆ ಎದುರು ವಾದಿಸ್ತಾಳೆ, ತಪ್ಪು ಮಾಡಿ ವಾದ ಬೇರೆ ಮಾಡ್ತಾಳೆ. ಹೀಗೆ ಆದ್ರೆ TC ಕೊಟ್ಟು ಕಳಿಸ್ಬೇಕಾಗತ್ತೆ. ಹಾಗೆಲ್ಲ ಮಾಡಬೇಡಿ ಪ್ಲೀಸ್. ಈಗಾಗಲೇ ಅವಳದ್ದು 1 ವರ್ಷ ಹಾಳಾಗಿದೆ. ಮತ್ತೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಅವಳ ಎಜುಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದು ನನಗೂ ಗೊತ್ತು, ಆದರೆ ಅರ್ಥನ್ ಕ್ಲಾಸ್ಗೆ ಹೋಗಿ ಟೀಚರೇ ಹೆದರ್ತಾ ಇದ್ದಾರೆ. ಅದಕ್ಕೆ ನಿಮಗೆ ವಾರ್ನ್ ಮಾಡಿದೆ. ನಾವು ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿತೀವಿ. ಇದು ಮತ್ತೆ ರಿಪೀಟ್ ಆಗೋದಿಲ್ಲ. ಅದೇನು ಮಾಡ್ತಿರೋ ಬೇಗ ಮಾಡಿ. ಅರ್ಥನ್ ಸ್ಕೂಲಿಂದ ಫೋನ್ ಬಂದಿತ್ತಾ? ಏನಾಗಿದೆಯಂತೆ? ಅರ್ಥ ಕಂಟ್ರೋಲಿಗೆ ಸಿಗ್ತಾ ಇಲ್ವಂತೆ. ಟೀಚರ್ಗೆ ಎದುರು ತರ ಕೊಡ್ತಾಳಂತೆ. ಅಯ್ಯೋ ದೇವ್ರೆ, ಯಾಕೆ ಹೀಗಾಗ್ತಿದೆ ಸಂಜಯ್? ಮನೆ ಅಟ್ಮಾಸ್ಫಿಯರ್ ಅವಳ ಮೇಲೆ ಪ್ರಭಾವ ಬೀರಿರೋ ಹಾಗಿದೆ. ಪಾಪ, ಅರ್ಥ ಎಷ್ಟು ಒದ್ದಾಡ್ತಿದ್ದಾಳೋ ಏನೋ. ಏನು ಮಾಡೋದೀಗ? ಇದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಲೇಬೇಕು. ಸಮರ್ಥ ಬರ್ತಾನಲ್ಲ, ಮಾತಾಡೋಣ. ಸರಿ. ನಿನ್ಗೊಂದು ಸರ್ಪ್ರೈಸ್ ಇದೆ. ಏನದು? ಹಿಂದೆ ನೋಡು. ಏನ್ರಿ ಇದೆಲ್ಲ? ಈ ಸೆಟಪ್ ಓಕೆನಾ? ಓಕೆ, ಆದ್ರೆ ಯಾಕೆ ಅಂತ? ಇನ್ಮೇಲೆ ಹಿಂದ್ಗಡೆ ಸೀಟಲ್ಲಿ ಅರ್ಥನ್ ಬಿಟ್ಟು ಇನ್ಯಾರು ಕೂತ್ಕೊಳ್ಳಲ್ಲ. ಈ ಅನ್ನಪೂರ್ಣ ಸುಮ ಅವರೆಲ್ಲ ಬಂದ್ರೆ ಟಾಪಲ್ಲಿ ಕೂತ್ಕೋಬೇಕಷ್ಟೆ. ಕರೆಕ್ಟ್ ಬಿಡಿ, ಸರಿಯಾದ ತಯಾರಿನೇ ಮಾಡಿದಿರಾ ಅವರಿಬ್ಬರಿಗೆ. ಮಾಡ್ಲೇಬೇಕಲ್ಲ ಮತ್ತೆ. ಇದೇನಪ್ಪ ದಿಮ್ಗಳು, ಯಾಕೆ ಹಿಂಗೆಲ್ಲ ಜೋಡಿಸಿ ಇಟ್ಟಿದ್ದೀರಾ? ನಿನ್ನ ಅಕ್ಕಪಕ್ಕ ಯಾರಾದ್ರೂ ಇರ್ಲಿ ಅಂತ ಕಂದ. ಬೋರ್ ಆದ್ರೆ ನೀನ್ ಅದ್ರ ಮೇಲೆ ಮಲ್ಕೋಬಹುದು. ಇಷ್ಟೊಂದು ದಿಮ್ಗಳ ಮೇಲ? ನಂಗೊಂದೇ ದಿಮ್ ಸಾಕಪ್ಪ. ಆಯ್ತಾಯ್ತು, ಸದ್ಯಕ್ಕೆ ಹೀಗೆ ಇರ್ಲಿ. ಮನೆಗೆ ಹೋದ್ಮೇಲೆ ತೆಗಿಯೋಣ, ಓಕೆನಾ? ಹೂಪ, ಬೇಗ ಮನೆಗೆ ಹೋಗೋಣ. ಪಾಪ ಅಕ್ಕಿ ಮರಿಗೆ ಹಸು ಆಗ್ತಿರುತ್ತೆ. ಹೌದು ರೀ, ಬೇಗ ಮನೆಗೆ ಹೋಗೋಣ. ಹಶ್ವಲ್ಲಿ ಅಕ್ಕಿ ಮರಿಗಳು ಸತ್ತೋದ್ರೆ ಏನ್ ಗತಿ? ಪ್ರಾರ್ಥನಾ, ಹಾಗೆಲ್ಲ ಏನೂ ಆಗಲ್ಲ. ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ತಾಯಿ ಹಕ್ಕಿ ಮರಿನ ಹಾಗೆಲ್ಲ ಸಾಯೋಗ್ ಬಿಡಲ್ಲ. ನಿಜವಾಗ್ಲೂ ಬಿಡಲ್ಲ ತಾನೆ? ನಿಜವಾಗ್ಲೂ ಬಿಡಲ್ಲ, ಪ್ರಾಮಿಸ್. ಹಾಗಾದ್ರೆ ಬೇಗ ನಡೀರಿ. ಅಮ್ಮ ಇರಮ್ಮ, ನಾನು ಬರ್ತೀನಿ. ಬೇಗ ಬಾಕಂದ. ಏ ಪ್ರಾರ್ಥನಾ, ಕೇರ್ಫುಲ್. ಹಕ್ಕಿ ಮರಿಗೆ ಏನೂ ಆಗಿರಲ್ಲ, ಆರಾಮಾಗಿ ಹೋಗಿ. ಅಬ್ಬಾ, ನನ್ಗೀಗ ಸಮಾಧಾನ ಆಯ್ತು. ಹಕ್ಕಿ ಮರಿಗಳು ಆರಾಮಾಗಿದ್ದಾವೆ. ನಾನು ಹೇಳ್ದೆ, ನನ್ನ ಮಾತೆಲ್ಲಿ ಕೇಳ್ತೀರಾ? ಓಡ್ ಬಂದ್ರಿ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಹಾಗೆಲ್ಲ ಏನೂ ಆಗಲ್ಲ ರೀ. ಅದ್ ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ನೀವ್ ನಮ್ ಜೊತೆ ಇರೋವರೆಗೂ ನಮ್ಮಿಬ್ರಿಗೂ ಏನೂ ಆಗಲ್ಲ. ಹೂಪ, ಆಹಾ, ಕೊಂತಿಗೆ ತಕ್ಕ ಬೊಂತೆ. ಪುಟ್ಟಿ, ಹಕ್ಕಿ ಮರಿಗಳಿಗೆ ನೀರ್ ಬೇಕು ಅನ್ಸುತ್ತೆ. ನೀರ್ ಬೇಕಾ? ನಾನೇ ಕೊಡ್ತೀನಿ. ಅಪ್ಪ, ಬ್ಯಾಕ್ ಸೈಡ್ ಅಲ್ಲಿ ವಾಟರ್ ಬಾಟಲ್ ಇದೆ, ತೆಕ್ಕೊಡಿ. ತಗೋಕಂತ. ಅಪ್ಪ, ನಾನು ಇದಕ್ಕೆ ಅಂತ ತಿಂಡಿ ಉಳಿಸಿದೆ. ಹೌದಾ? ಸೋ ಸ್ವೀಟ್. ಪುಟ್ಟಿ, ನಿನ್ಗೋಸ್ಕರ ಡಬ್ಬ ಕಟ್ಕೊಟ್ರೆ ಅದನ್ನ ವಾಪಸ್ ತರ್ತೀಯಾ? ಅರ್ಥ ಬ್ಯಾಡ್ ಗರ್ಲ್. ಅಮ್ಮ,
ನೀನಾದ್ರೆ ನನಗೆ ಮಾಡ್ಕೊಡ್ತೀಯ. ಇದಕ್ಕೆ ನಿನ್ ತರ ಯಾರು ಮಾಡ್ಕೊಡ್ತಾರೆ? ಅದಕ್ಕೆ ಉಳಿಸ್ದೆ. ಸಾರಿ ಅಮ್ಮ. ಅಯ್ಯೋ ನನ್ನ ಮುದ್ದು ಕಂದ, ಎಷ್ಟು ಒಳ್ಳೆ ಮನ್ಸೆ ನಿಂದು. ಅಪ್ಪ ಬೇಗ ಬಾಕ್ಸ್ ಕೊಡಿ. ಕೊಟ್ಟೆ ಕಂದ. ಇದೆಂತ ಹುಚ್ಚಾಟ ಸಂಧ್ಯಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಸಂಜಯ್. ರೀ, ಅರ್ಥನ್ಗೆ ಡ್ರೆಸ್ ಚೇಂಜ್ ಮಾಡಿಸಿ ಕೈಕಾಲು ಮುಖ ತೊಳಸಿ ಬರ್ತೀನಿ. ಸರಿ. ಇಷ್ಟು ಬೇಗನಾ? ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಮ್ಮ. ಕತ್ಲಾಗ್ತಾ ಬಂತು, ದೇವ್ರಿಗೆ ದೀಪ ಹಚ್ಚೋ ಟೈಮ್. ಹಾಗೆಲ್ಲ ಹೇಳ್ಬಾರ್ದು ಕಂದ. ನಾನ್ ಬರಲ್ಲ. ಕಂದ, ನೀನ್ ಗುಡ್ ಅಲ್ವಾ? ಹಕ್ಕಿ ಮರಿಗಳು ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಹೋಗ್ಬಾ. ಓಕೆ ಅಪ್ಪ. ಸಮರ್ಥ್, ಹೇಳಿ ಡ್ಯಾಡ್. ನಿನ್ನ ಹತ್ರ ಮಾತಾಡಬೇಕಾಗಿತ್ತು ಪರ್ಸನಲ್ ಆಗಿ. ಏನ್ ಹೇಳಿ? ಅರ್ಜೆಂಟ್ ಏನಿಲ್ಲ, ನೀ ಫ್ರೆಶ್ ಆಗಿಬಿಟ್ಟು ಬಾ, ಆಮೇಲೆ ಮಾತಾಡೋಣ. ಸರಿ. ಏನೋ ಮಾತಾಡಬೇಕು ಅಂದ್ರೆ ಪಾಪ ಕೂತ್ಕೋ. ಅತ್ತನ ಸ್ಕೂಲಿಂದ ಅವ್ರ ಹೆಡ್ ಮಿಸ್ ಫೋನ್ ಮಾಡಿದ್ರು. ಯಾಕೆ ಫೋನ್ ಮಾಡಿದ್ರು? ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತ? ಅರ್ಥ ಸ್ಕೂಲಲ್ಲಿ ಟೀಚರ್ ಮಾತೇ ಕೇಳಲ್ಲಂತೆ ಮಗನೇ, ಟೀಚರ್ಗೆ ಎದುರು ಮಾತಾಡ್ತಾಳಂತೆ. ಇದಕ್ಕೆಲ್ಲ ಮನೆ ಅಟ್ಮಾಸ್ಫಿಯರೇ ಕಾರಣ ಅಂತ ಅನ್ಸುತ್ತೆ. ಪ್ರಾರ್ಥನಾ ಬಿಹೇವಿಯರಿಂದ ಅರ್ಥ ಡಿಸ್ಟರ್ಬ್ ಆಗಿದ್ದಾಳೆ. ಓಕೆ, ಅದಕ್ಕೆ ಒಂದು 4 ದಿವಸ ನೀನು ಪ್ರಾರ್ಥನಾ ತೀರ್ಥಳಿಗೆ ಹೋಗ್ಬಿಟ್ಟು ಬನ್ನಿ. ಗೌರಿ ಹೇಗಿದ್ರು ಆಫೀಸ್ ಮ್ಯಾನೇಜ್ ಮಾಡ್ತಾಳೆ, ಅರ್ಥನ ನಾವು ನೋಡ್ಕೋತೀವಿ. ನಿಮ್ಗೆಲ್ಲ ಬರೀ ಇಂಥ ಆಲೋಚನೆಗಳಲ್ವಾ ಬರೋದು? ಅರ್ಥನ ಪ್ರಾರ್ಥನೆಯಿಂದ ದೂರ ಮಾಡದೆ ಅರ್ಥ ಸರಿ ಹೋಗ್ತಾಳ? ಸರಿ ಹೋಗ್ಬೋದು. ವೈ ಡೋಂಟ್ ವಿ ಟ್ರೈ? ಇದೆಲ್ಲ ನಿಮ್ ಭ್ರಮೆ ಡ್ಯಾಡ್. ಅಪ್ಪ ಅಮ್ಮನಿಂದ ದೂರ ಇದ್ರೆ ಅರ್ಥಂಗೆ ಒಂಟಿತನ ಕಾಡೋಕ್ ಶುರು ಆಗುತ್ತೆ. ಅಂಡ್ ಮಗಳು ಜೊತೆಗಿಲ್ಲ ಅಂತಂದ್ರೆ ಪ್ರಾರ್ಥನೆ ಕೂಡ ಕುಗ್ಗಿ ಹೋಗ್ತಾಳೆ. ಇಷ್ಟು ವರ್ಷ ನಾವು ದೂರ ಇದ್ವಿ, ಅದರಿಂದ ಏನಾಯ್ತು ಅಂತ ನಿಮ್ಗೆ ಗೊತ್ತು ತಾನೆ. ಸೊ ಇಂಥ ಯೋಚನೆ ಮತ್ತೆ ಬೇಡ ಡ್ಯಾಡ್. ಸರಿನಪ್ಪ, ನೀನು ಹೇಳ್ದಾಗೆ ಕೇಳ್ತೀವಿ. ಆದ್ರೆ ಅರ್ಥ ಇನ್ನೊಂದ್ಸಲ ಇದೇ ತರ ಬಿಹೇವ್ ಮಾಡಿದ್ರೆ ಸ್ಕೂಲಿಂದ TC ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದಾರಲ್ಲ, ಅದಕ್ಕೆ ಏನ್ ಮಾಡೋದು? ಅದೇನ್ ಕೊಟ್ಟು ಕಳಿಸ್ತಾರೋ ಕೊಟ್ಟು ಕಳಿಸ್ಲಿ. ನನ್ನ ಮಗಳನ್ನ ಹೇಗೆ ಎಜುಕೇಟ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸರಿನಪ್ಪ, ಸ್ಕೂಲ್ ವಿಷಯ ಏನ್ ಮಾಡೋದೀಗ? ನನ್ನ ಮಗಳು ಇವಾಗ ಹೇಗಿದ್ದಾಳೋ ಹಾಗೆ ಇರ್ತಾಳೆ ಡ್ಯಾಡ್. ಅವಳ ಸ್ಕೂಲಲ್ಲಿ ಇರಿಸ್ಕೊಳ್ಳೋಕ್ಕಾಗಲಿ ಅಂದ್ರೆ ಇಟ್ಸ್ ದೇರ್ ಲಾಸ್. ಏನ್ ಸಂಧ್ಯಾ ಇದು? ಸಮರ್ಥ್ ಇಷ್ಟೊಂದು ಕಟ್ಟುವಾಗ್ಬಿಟ್ಟಿದ್ದಾನೆ. ಇನ್ನೊಂದು ಪ್ರಶ್ನೆ ಕೇಳ್ದಿರೋ ಹಾಗೆ ಮಾತಾಡ್ತಿದ್ದಾನೆ. ಹೌದು ಸಂಜಯ್, ಮಿಲನ 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 ಮಿಲನ. ಹಲೋ. ನಾನು ಕಣ ಅಶ್ವಥ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನೀನು ಹೇಗಿದೆಯೋ? ಸಂಕಟ ಪಡೋದೇ ಲೈಫ್ ಆಗ್ಬಿಟ್ಟಿದೆ ಕಣ. ಯಾಕೋ, ಏನಾಯ್ತು? ಅರ್ಥನ ಬಿಹೇವಿಯರ್ ಸ್ಕೂಲಲ್ಲಿ ತುಂಬಾ ಬದಲಾಗಿದೆ ಕಣ. ಅದಕ್ಕೆ ಸರಿಯಾಗಿ ಸಮರ್ಥನು ನಮ್ಮ ಮಾತು ಕೇಳ್ತಿಲ್ಲ. ಯಾಕೋ ಮಾರಯ್ಯ, ಏನಾಯ್ತು? ಪ್ರಾರ್ಥನಾ ನಡ್ಕೋತಿರೋ ರೀತಿ ಅರ್ಥನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿರೋ ಹಾಗಿದೆ ಕಣ. ಅದಕ್ಕೆ ಸಮರ್ಥಿಗೆ ಒಂದು 4 ದಿವಸ ಪ್ರಾರ್ಥನೆ ಕರ್ಕೊಂಡು ತೀರ್ಥಳಿಗೆ ಹೋಗ್ಬಿಟ್ವಾ ಅಂತ ಹೇಳಿದೆ. ಅರೆ, ಒಳ್ಳೆ ಐಡಿಯಾನೇ ಕೊಟ್ಟಿಯಲ್ಲ. ಇಬ್ರು ಇಲ್ಲಿ ಬರ್ಲಿ, ಇಲ್ಲಿ ತುಂತುರು ಮಳೆ, ಚಳಿ, ಬಿಸಿ ಬಿಸಿ ಕಾಫಿ ಎಲ್ಲ ಸವಿಬಹುದು. ಆ ಅದೃಷ್ಟ ನಿನ್ನ ಅಳಿಯಂಗಿಲ್ಲ ಬಿಡು. ಯಾಕೋ? ಅವನು ತೀರ್ಥಳಿಗೆ ಹೋಗಲ್ವಂತೆ. ಇನ್ಮೇಲೆ ಇಂಥ ಐಡಿಯಾ ಎಲ್ಲ ಕೊಡಬೇಡಿ ನನಗೆ ಅಂತ ದಬಾಯಿಸ್ಬಿಟ್ಟು ಹೋದ ಅಲ್ವಾ? ನನ್ನ ಮಗ ತೀರ್ಥಳಿಗೆ ಹೋಗ್ಲಿ ಅಂತ ಆಸೆ ಪಡೋದು ನನ್ನ ತಪ್ಪೇನೋ? ಒಟ್ಟಲ್ಲಿ ನಮ್ಮ ಮಕ್ಕಳ ಲೈಫಲ್ಲಿ ನಮಗೆ ಜಾಗ ಇಲ್ಲ ಅಷ್ಟೇ. ಯಾಕೋ ಹೀಗೆಲ್ಲ ಯೋಚನೆ ಮಾಡ್ತೀಯಾ? ನೋಡೋ,
ಹೆತ್ತವರಾಗಿ ನಾವು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಬೇಕೇ ಹೊರತು ಅವ್ರ ಜೀವನದಲ್ಲಿ ಜಾಗ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ನನ್ನ ಕಷ್ಟ ನಿನ್ನ ಹತ್ರ ಹೇಳ್ಕೊಳ್ಳೋಣ ಅಂದರೆ ನೀನು ಸಮರ್ಥರನೇ ಮಾತಾಡ್ತೀಯಲ್ಲ. ಸಂಜಯ, ನನ್ನ ಮಾತು ಕೇಳು. ಮಕ್ಕಳಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ಮಾಡಲಿ. ಅವ್ರಿಲ್ಲಿ ಬಂದರೆ ಸಂತೋಷ, ಇಲ್ಲ ಅಂದರೆ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನೇ ಮಾಡಲಿ. ಅದು ಹಾಗಲ್ವೋ? ನೋಡಪ್ಪ, ಸಮರ್ಥು ತುಂಬ ತಿಳುವಳಿಕೆ ಇರೋ ಹುಡುಗ. ಅವನಿಗೆ ತೀರ್ಥಹಳ್ಳಿ ಅಂದರೆ ತುಂಬ ಇಷ್ಟ. ಅಂಥವನು ಇಲ್ಲಿ ಬರಲ್ಲ ಅಂತಿದ್ದಾನೆ ಅಂದರೆ ಅದ್ರ ಹಿಂದೆ ಏನಾದರೂ ಬಲವಾದ ಕಾರಣ ಇರಬೇಕು. ಹಾಗತ್ಯ? ಹೂ ಕಣ, ನೀನು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರೋ. ಆಯ್ತು ಕಣ, ಹಾಗೆ ಮಾಡ್ತೀನಿ. ನಿನ್ನ ಜೊತೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹಂಚ್ಕೊಂಡಲ್ಲ, ಈಗ ಸ್ವಲ್ಪ ನಿರಾಳ ಆಯ್ತು. ಆಯ್ತು ಕಣ, ಇಡ್ತೀನಿ. ಏನಂತಪ್ಪ ಮಾವ ಫೋನ್ ಮಾಡಿದ್ದು? ಏನೋ ಟೆನ್ಷನಲ್ಲಿರೋ ಹಾಗಿದೆ. ಚಿಕ್ಕ ವಿಷಯ ನಮ್ಮ ಸಮರ್ಥನ್ಗೆ ಪ್ರಾರ್ಥನಾ ಕರ್ಕೊಂಡು ತೀರ್ಥಹಳ್ಳಿಗೆ ಹೋಗು ಅಂತ ಹೇಳಿದ್ದಾನೆ. ಬಹುಶಃ ಸಮರ್ಥಗೆ ಅರ್ಥ ಸ್ಕೂಲ್ ಚಿಂತೆ ಇರಬೇಕು ಅಂತ ಕಾಣುತ್ತೆ, ಆಗಲ್ಲ ಅಂತ ಹೇಳಿದ್ದಾನೆ. ಅಷ್ಟಕ್ಕೆ ಸಂಜೆ ಕೋಪ ಮಾಡ್ಕೊಂಡಿದ್ದಾನೆ. ಹೌದಪ್ಪ, ಅತ್ತೆ ಮಾವನ್ ನೆನೆಸ್ಕೊಂಡ್ರೆ ಪಾಪ ಅನ್ಸುತ್ತೆ. ಪ್ರಾರ್ಥನೆ ವಿಷಯದಲ್ಲಿ ಅದೆಷ್ಟು ನೊಂದ್ಕೊಂಡಿದಾರೋ ಏನೋ. ಹೌದಮ್ಮ, ನೀನು ಹೇಳ್ತಿರೋದು ನಿಜಾನೇ. ಆದರೆ ಈಗ ಸಮರ್ಥನ್ ನೋಡಿದ್ರೆ ನಂಗೆ ತುಂಬ ಹೆಮ್ಮೆ ಆಗುತ್ತಮ್ಮ. ನೀನು ಹೇಳಿದ ಮೇಲಂತೂ ಈಗ ಅವ್ನಿಗೆ ಏನು ಕೆಲಸ ಮಾಡಿದ್ರು ಅದು ಸರಿ ಅಂತ ಅನ್ನಿಸ್ತಾ ಇದೆ. ಅದು ಅಲ್ಲದೆ ಎಲ್ಲರೂ ಸಂಭಾಳಿಸ್ಕೊಂಡು ಹೋಗ್ತಿದ್ದಾನೆ ಅವನು. ಡಿ ಫಾರ್ ಡಾಗ್. ವೆರಿ ಗುಡ್. ಎಲ್ಲ ಅವ್ರ ಮೂಗಿ ನೇರಕ್ಕೆ ಆಗ್ಬೇಕು, ಇಲ್ಲ ಅಂದ್ರೆ ಬೇಜಾರು ಮಾಡ್ಕೋತಾರೆ. ಏನಾಯ್ತು ರೀ? ಅದ್ಯಾರು ಟಿ ಸಿ ಕೊಡ್ತೀನಿ ಅಂದ್ರಂತೆ, ಅದಕ್ಕೆ ನಾನು ನೀನು ತೀರ್ಥಹಳ್ಳಿಗೆ ಹೋಗ್ಬೇಕಂತೆ. ಇಲ್ಲಿ ಅರ್ಥ ಉಂಟೆ ಆಗ್ತಲ್ಲ ಅನ್ನೋ ಪರಿಜ್ಞಾನ ಇಲ್ವಾ ಅವ್ರಿಗೆ? ಯಾಕೆ ಇಷ್ಟೊಂದು ಸಿಟ್ಟಾಗಿದ್ದೀರಾ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಇನ್ಯಾರ ಬಗ್ಗೆ? ನಿನ್ನ ಅತ್ತೆ ಮಾವನ ಬಗ್ಗೆ. ಏನ್ ವಿಷಯ ಅಂತ ಸ್ವಲ್ಪ ವಿವರವಾಗಿ ಹೇಳ್ಬಾರ್ದಾ? ಅರ್ಥನ್ ಹೆಡ್ ಮಿಸ್ ಫೋನ್ ಮಾಡಿ ಅರ್ಥನ್ ಬಿಹೇವಿಯರ್ ಇಂದ ಕ್ಲಾಸ್ ಸರಿಯಾಗಿ ನಡ್ಸೋಕ್ ಆಗ್ತಿಲ್ಲ, ಇದು ಹೀಗೆ ಮುಂದುವರೆದ್ರೆ ಟಿ ಸಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅಯ್ಯೋ ದೇವ್ರೆ, ಇದಕ್ಕೆಲ್ಲ ಪ್ರಾರ್ಥನನ್ ಬಿಹೇವಿಯರೇ ಕಾರಣ. ಅದರಿಂದಾಗಿ ಅರ್ಥ ಹೆದರ್ಕೊಂಡಿದ್ದಾಳೆ ಅಂತಿದ್ದಾರೆ ಅಪ್ಪ ಅಮ್ಮ. ಹಾಗಾದ್ರೆ ನನ್ನಿಂದ ಎಲ್ರಿಗೂ ತೊಂದರೆ ಆಗ್ತಿದ್ಯಾ? ಹಾಗೇನಿಲ್ಲ, ನಾನು ಯಾವತ್ತು ಹೇಳ್ದೆ ಅಮ್ಮನಿಂದ ನನಗೆ ಭಯ ಅಂತ. ಮಿಲನ 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 ಮಿಲನ. ನಾನು ಯಾವತ್ತು ಹೇಳ್ದೆ ಅಮ್ಮನಿಂದ ನನಗೆ ಭಯ ಅಂತ. ನಾನು ಅದನ್ನೇ ಹೇಳಿದೆ, ಅದಕ್ಕೆ ಪರಿಹಾರ ಬೇರೆ ಸಜೆಸ್ಟ್ ಮಾಡ್ತಾರೆ. ಅದನ್ನ ಕೇಳಿ ಏನಂತೆ ಪರಿಹಾರ? ಸ್ವಲ್ಪ ದಿನ ನಾನು ನಿನ್ನ ಬೆಂಗಳೂರು ಬಿಟ್ಟು ತೀರ್ಥಹಳ್ಳಿ ಹೋಗಿದ್ ಬಿಡ್ಬೇಕಂತೆ. ಇದೊಳ್ಳೆ ಐಡಿಯಾನೇ ತಾನೆ. ನನ್ಗೂ ತುಂಬಾ ದಿನದಿಂದ ತೀರ್ಥಹಳ್ಳಿಗೆ ಹೋಗ್ಬೇಕು ಅಂತ ಆಸೆ ಆಗ್ತಿತ್ತು. ಅಲ್ಲಿ ಬೇರೆ ತುಂಬಾ ಮಳೆ ಅಂತೆ. ಹೌದಾ? ನಿನ್ಗಿಷ್ಟ ಅಂದ್ರೆ ನಾವು ಮೂವರು ಹೋಗೋಣ. ಮೂವರು ತೀರ್ಥಹಳ್ಳಿಗೆ ಹೋದ್ರೆ ಅರ್ಥನ್ ಸ್ಕೂಲು ಎಜುಕೇಶನ್ ಏನಾಗ್ಬೇಕು? ಏನು, ಸ್ಕೂಲ್ಗೆ ಹೋದ್ರೆ ಮಾತ್ರ ಎಜುಕೇಶನ್ ಸಿಗೋದು? ಸ್ಕೂಲ್ಗೆ ಹೋಗದೆ ಏನು ಕಲಿಯೋಕೆ ಆಗಲ್ವಾ? ನೀನೇನು ಚಿಂತೆ ಮಾಡಬೇಡ, ನಮ್ಮ ಮಗಳಿಗೆ ನಾನು ಕಲಿಸ್ತೀನಿ, ಅವಳು ನಮ್ಮ ಜೊತೆ ಬರಲಿ. ಅಪ್ಪ, ನಾನು ಬರಲ್ಲ, ನಾನು ಸ್ಕೂಲ್ಗೆ ಹೋಗ್ತೀನಿ. ನೋಡಿ, ನಿಮ್ಮ ಐಡಿಯಾನ ನಿಮ್ಮ ಮಗಳೇ ಬೇಡ ಅಂತಿದ್ದಾಳೆ. ಸ್ಕೂಲ್ಗೆ ಹೋಗಿ ಕಲಿಯೋದ್ರಿಂದ 4 ಜನರ ಜೊತೆ ಹೇಗ್ ಬೆರಿಬೇಕು ಅಂತ ಕಲಿತಾರೆ ಮಕ್ಕಳು. ಯಾರ್ಯಾರ ಜೊತೆ ಹೇಗ್ ವರ್ತಿಸ್ಬೇಕು ಅನ್ನೋದನ್ನು ಕಲಿತಾರೆ. ಅದೇ ಮನೇಲಿದ್ರೆ ಇದನ್ನೆಲ್ಲ ಕಲಿಯಕ್ ಆಗಲ್ಲ ರೀ. ಇದನ್ನ ನಾನು ಒಪ್ಪಲ್ಲ. ಮನೆಯೇ ಮೊದಲ ಪಾಠಶಾಲೆ ಅಂತ ಗಾದೆನೇ ಇದೆ. ಗಾದೆ ಇದೆ ನಿಜ, ಆದ್ರೆ ಮನೆಯಲ್ಲಿ ಬೇಸಿಕ್ ವಿಷಯಗಳನ್ನ ಮಾತ್ರ ಹೇಳ್ಕೊಡ್ಬೋದು. ಆಮೇಲೆ ಎಲ್ಲ ಸ್ಕೂಲಲ್ಲೇ ಕಲಿಯಕ್ ಆಗೋದು. ನಿನ್ ಮಾತು ನಾನು ಒಪ್ಪಲ್ಲ. ಯಾಕೊಪ್ಪಲ್ಲ? ನಾನ್ ವಾದ ಮಾಡಿದ್ದೆ ನಿಜ. ನಾನ್ ಹೇಳಿದ್ ಸರಿ ಇದೆ. ಇಲ್ಲ ರೀ, ನಾನ್ ಹೇಳಿದ್ ಸರಿ ಇದೆ. ನಾನ್ ಹೇಳಿದ್ ಸರಿ ಇದೆಯಮ್ಮ. ಈ ಸ್ವಲ್ಪ ಕೇಳ್ತೀರಾ? ಸುಮ್ಮನಿರ್ತೀರಾ?